ಮಾಮ ಏನ ನನ್ ಸೊಸಿಯ ಏನು ಈ ಕಡೆ ದಾರಿ ತಪ್ಪು ಬಂದಿನ ಮಾಮ ನಾನು ಯಾಕೆ ಬರ್ತೀನಿ ಅಂತ ಗೊತ್ತಿಲ್ಲ. ಯಾಕೆ ಬರ್ತೀಯೋ ಅದು ಅದು ಲೇ ನಲಿಬೇಡಲಿ ನೂತ್ನಿ ಬಾಯಿ ಮುಚ್ಕೊಂಡು ನಿಂತ್ಕೋ. ಏನಾತ ಎದಕ್ ಬಂದಿ? ಅದು ಮಾಮ ಅವ್ವ ಕೇಸರಿ ಬಾತ್ ಮಾಡಿದ್ಲು, ಕೊಟ್ಟು ಬಾ ಅಂತಂದ್ಲು, ಅದಕ್ಕೆ ಕೊಟ್ಟು ಬರಕ್ ಬಂದೆ ಮಾಮ. ಏನು ಇದು ಕೇಸರಿ ಬಾತಾ? ಸಾರಿ, ಕೇಸರಿ ಬಾತ್ ಅಲ್ಲ, ಪಾಯಸ, ಗಸಗಸೆ ಪಾಯಸ ಮಾಮ. ಹೌದು ಗಸಗಸೆ ಪಾಯಸ ಮಾಡಿದ ಅಲ್ಲೇ ತಿರ್ಬೇಕಿಲ್ಲ ಇಲ್ಲ ತಗೊಂಬಂದಿ. ಅದು ಮಾಮ ನನ್ನ ಗೆಳತಿಗೋಸ್ಕರ ತಂದೆ ಮಾಮ. ಓ ಹೌದಾ, ಅಂದ್ರೆ ಈ ಮಾವುಗೋಸ್ಕರ ತಂದಿಲ್ಲ ಬಿಡು. ನಕ್ಕಳಪ್ಪ ನಮ್ಮ ಮಾವನ ಮಗಳು ಮುಗಿಸಿರ್ತಾವು ಆರಿಸ್ಕೊಳ್ಳೇನು ಮತ್ತೆ? ಅಯ್ಯೋ ಮಾವ, ಏನ್ ಮಾಡ್ತಾ ಇದ್ರಿ ಇವ್ರಿಬ್ರು? ಇವ್ರ ಕೈ ಹಿಡ್ಕೊಂಡ್ರ ಏನು ಕಣ್ಣು ಕಣ್ಣು ನೋಡ್ಕೊಂಡು ಏನೋ ಹೊಲ್ ಕಿಸಿಯಾಕತ್ತಾರ. ಏನ್ ಮಾಡಿ ಇವ್ರನ್ನ ಲೇ ಏನ್ ಲ್ಯಾಪ್ಯ ಇವ್ರ ಜೊತೆ ಮಾತಾಡ್ತಿ ಈ ಮಿಟಿ ಕಡೆ ಜೊತೆ? ಅಯ್ಯೋ ಎತ್ತಿ ಎತ್ತಿಗೆ ಚಂದ ನಿನ್ ಕಾಲ್ ಮುದ್ದು ಕೈ ಕೊಡ್ತೀನಿ. ಏನೋ ಎದಕ್ ಬಂದಿ? ಯವ್ವ ಆಕೆ ಹಂಗ ಬಂದಾಳ ಬಿಡು, ಏನೋ ಪಾಯಸ ತಂದಿದ್ಲಂತ ಕೊಡಾಕಂತ ಬಂದಾಳ. ಅಪ್ಪ ಏನ್ ಕೆಲಸ ಐತಿ ಅಷ್ಟು ನೋಡ್ಕೋ. ಯಾವ ನಾಯಿಗಳನ್ನ ಮನೆ ಒಳಗ ಬಿಡಬೇಡ. ಯಾಕತಿ ಯಾವ್ಯಾವ ನಾಯಿ ಏನಕತಿ? ಯಾಕ ಆ ನಾಯಿ ಬಂದು ನಿನಗೆ ಕಚ್ಚಬೇಕನ? ಒಂದ್ ಕುಳಿ ತುಂಬಾ ಇಂಜೆಕ್ಷನ್ ಮಾಡಿಸ್ಕೋಬೇಕನ? ಯಾಕೆ ಹುಚ್ಚು ನಾಯಿ? ಅದಕ್ಕೆ ಹೇಳೋದು ಅತ್ತೆಮ್ಮ, ಹುಚ್ಚು ನಾಯಿ ಬಂದು ಕಚ್ಚಿಸ್ಕೋಬೇಕನ, 14 ಇಂಜೆಕ್ಷನ್ ಮಾಡಿಸ್ಕೋಬೇಕನ ಅಂತ ಕೇಳ್ತಾ ಇದೀನಿ. ಹೌದು, ನಿನ್ ಜೊತೆ ಮಾತಾಡ ನನಗೆ ಇಷ್ಟ ಇಲ್ಲ. ಎಲ್ಲದ ತರೀತೀನಿ ಕಲ್ತ್ ನಾನು. ಎಂತ ಕೊಬ್ಬು ದ್ರಂಕ ನಿನ್ನ. ಒಳಗಡೆ ಹೋಗ್ಲೆ. ಈ ಮದುವೆ ಯಾಕಾದ್ರೂ ಬಂದ ಏನ? ನಮ್ಮ ಮಾವನ ಜೊತೆ ಮಾತಾಡಕ ಒಂದ್ ಸ್ವಲ್ಪ ಅವಕಾಶ ಇಲ್ಲ. ನಿಮ್ಮವ್ವ ಕೂಡ ಮರ್ಯಾದಿನ ಸ್ವೀಕರಿಸ್ಕೊಂತ ಇದ್ದೀನಿ. ತಗೋ ನಮ್ಮವ್ವ ಕೇಸರಿ ಬಾತ್. ಛೇ ಏನಪ್ಪ ಇದು? ಗಸಗಸೆ ಪಾಯಸ ಮಾಡಿದ್ಲು, ತಗೋತೀನಿ. ಓ ಹೌದಾ, ಅಕ್ಕಿ ಮಾಡಿದ್ಲಾ? ತಗೋ ಮಾತ್ ಮಾರಾಟ ಏನ್ ಹೇಳ್ತೀಯ ನಂಗ? ಹೌದು, ನೀ ಯಾಕೆ ಸಿಟ್ ಮಾಡ್ಕೊಂಡಿ? ಸಿಟ್ ಯಾಕೆ ಮಾಡ್ಕೊಂಡೆ ಅಂತ ಹಿಂದುಗಡೆ ನಿಂತ ಈ ಅಕ್ಕಿನ ಕೇಳು. ನಾ ಬರ್ಲ, ಕಾಲೇಜ್ ಲೇಟ್ ಆಗತ್ತ, ಬಂದ್ಬಿಡು. ಮಾಮ ನಾನು ಬರ್ಲ? ಚಾ ಚಾ ಕಾಲೇಜ್ ಕಡೆ ಮೀಟ್ ಆಗ್ತೀನ. ಬಾಯಿ ಮುಚ್ಚು. ಅಯ್ಯೋ ಅಯ್ಯೋ ನನ್ನ ಕರ್ಮ, ನಮ್ಮ ಇಲ್ಲಿ ಆಯ್ಕೆ ಬೇರೆ. ಏ ಬಾಯಿ ಮುಚ್ಕೊಂಡು ಹೋಗ್ಲಿ. ಏನು ಮುಖಂ ಕಟ್ಟಿಟ್ಕೊಂಡೆಲ್ಲ? ಏ ತ್ರಿಪುರಾಂತ ಸುಂದರಿ, ನಡಿ ಒಳಗ. ಎಲ್ಲ ಕೊಬ್ಬಿನ ದುರಹಂಕಾರಿಗಳಾದವು. ಅಣ್ಣ ಯಾಕ ಅವ್ವ ಶಿಟ್ ಮಾಡ್ಕೊಂಡಿದ್ಲ? ಯಾಕ ಅಕ್ಕಿ ಯಾಕ ಶಿಟ್ ಮಾಡ್ಕೊಂಡಿದ್ಲ? ಅದು ಏನಿಲ್ಲ ಕಡೆ, ನಾನು ಅವ್ರ ಜೊತೆ ನಕ್ಕೋಂತ ಮಾತಾಡ್ತಿದ್ದ, ಅಕ್ಕಿ ಬೇರೆ ಮಮ್ಮ ಮಮ್ಮ ಅಂತ ಅಂದ್ಬಿಟ್ಟು ಹಿಂದೆ ಬಿದ್ದಿದ್ಲಲ್ಲ, ಅದನ್ನ ಅವ್ವ ನೋಡ್ಕೊಂಡು ಓಡ್ಕೊಂಡ್ಬಿಟ್ಲು ಅಷ್ಟೇ. ಆದ್ರೂ ಕಣೋ, ನಿನ್ನ ಕಣ್ಣೆ ತುಂಬಾ ಇಷ್ಟ ನೋಡ ಅವಳಿಗೆ. ನಿನಗೆ ಇಷ್ಟ ಅಂತ ನನಗೆ ಗೊತ್ತೈತಿ, ಮತ್ತೆ ಅವ್ವ ಹಿಂಗೆ ಆಡಕತ್ತಾಳ, ಮತ್ತೆ ಮದ್ವೆಗೆ ಹೋಗ್ಬಂತಾಳ. ಏನ್ ಮಾಡ್ತೀರ ನೋಡಪ್ಪ. ಏನ್ ಮಾಡೋದು ನೋಡೋಣ ಏನೇನಾಗುತ್ತ ಅಂತ. ಏನೋ ಮಾಡ್ತಾ ಇದೀಯಾ? ಅಯ್ಯೋ ಬಾರ್ ಹೋಗ್ಲಿಯಾ, ಬಾಬಾ ಅಪರೂಪಕ್ಕೆ ಬಂದಿಲ್ಲ ಮನಿ ಕಡೆ. ಏನೋ ಮೊನ್ನೆ ಮನೆಗೆ ಬರಲಿಲ್ಲ ಅಂತ ಶಿಟ್ ಬಂದೈತೆ ಮತ್ತೆ. ನಮಸ್ಕಾರ ರೀ ಸರ. ಯಾಕ ಇನ್ನ ಕಾಲೇಜ್ ಹೋಗಿಲ್ಲ? ಸರಿ ಇಲ್ಲ ಇನ್ನು ಕಾಲೇಜಲ್ಲಿ ಹೋಗ್ಕೊಳಕಿ ಇಲ್ಲೇ ಅದಾಳ ನೋಡು, ಇನ್ನು ಹೋಗ್ತಾರ. ಅಲ್ಲ ನಾ ಇಲ್ಲ ಏನಂತ? ಯಾಕ ನಮ್ಮ ಹಳ್ಳಿ ಕಾಲೇಜ್ ಹೆಂಗಂತ ನಮ್ಗೆ ಗೊತ್ತಿಲ್ಲ. ನೀನ ಸರ್, ನೀನ ಪ್ರಿನ್ಸಿಪಾಲ್, ನೀನ ಎಲ್ಲ ವಾಚ್ಮನ್, ನೀನ ಕಸ ಬಳಿಯೋರು, ನೀ ಕಾ ತೆಗೆದಾಗ ನಮ್ಮ ಅಕ್ಕಗಿರೆಲ್ಲ ಕಾಲೇಜ್ ಹೋಗ್ತಾರ. ಯಪ್ಪ ಏನ್ ಬಂದಿದ್ದು ಹೇಳು. ಏನು ಮರಯ್ಯ ಯಾಕೆ ಬಂದಿದ್ಯಲ್ಲ ಹಂಗ ಸುಮ್ಮನೆ ತಮಾಷೆಗೆ? ಬಾಬಾ ಕುತ್ಕೋ ಬಾ. ನಿಂಗೆ ಏನು ಜ್ಯೂಸ್ ತರ್ಸ್ಲೇ, ನಾ ಟೀ ತರ್ಸ್ಲೇ, ಕಾಫಿ ಬೇಕಾ? ಅಯ್ಯೋ ಏನಿಲ್ಲ, ಹಂಗ ಸುಮ್ಮನೆ ಬಂದೆ, ಹೊಂಟಿದ್ದಿಲ್ಲ ಹಂಗ ಮಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸರ್ ನಿಮ್ಗೆ ಪಾಯಸ ತಂದ್ಕೊಳ್ಳೇನ್ರಿ? ಹೂನಾ ತಂದು ಕೊಡು ಬೇಗ. ಅವಂಗ ಪಾಯಸ ಅಂದ್ರೆ 2 ರೊಟ್ಟಿ ಸ್ವಲ್ಪ ಬಂದ್ಬಿಡು. ನೋ ಬಿಡ್ಬೇಡ. ಅಯ್ಯೋ ತಗೊಳ್ಳಿ ಸರ, ಇದನ್ನ ತಗೊಂಡ್ಬಿಡ್ರಿ. ಇಷ್ಟಕೊಂಡ? ಅಯ್ಯೋ ತಗೊಳ್ಳೋಗ್ಲಿಯಾ, ತಗೋ. ಆದ್ರೂ ಮನೆ ಕೊಡಿ ಫಿಶ್ ಫ್ರೈ ಸೂಪರ್ ಸೂಪರ್, ಎಂತ ಚಲೋ ಮಾಡಿದ್ರಿ. ಹೌದು ಯಾರು ಮಾಡಿದ್ರು ಫಿಶ್ ಫ್ರೈನ? ಇನ್ಯಾರು? ನಮ್ಮ ಅಕ್ಕ. ಹೌದಾ, ಚಲೋ ಮಾಡಿದ್ರಿ, ಸೂಪರ್ ಆಗಿ ಮಾಡಿದ್ರಿ ಫಿಶ್ ಫ್ರೈ, ಫಿಶ್ ಸಾಂಬಾರು. ವಾ ಸೂಪರ್ ನನಗೆ ಮಾತ್ರ ಸೂಪರ್ ಇಷ್ಟ ಆಯ್ತು ನೋಡ್ರಿ. ಥ್ಯಾಂಕ್ ಯು ರೀ ಸರ. ತಗೊಳ್ರಿ ಸರ, ಕುಡೀರಿ ಪಾಯಸನ, ಆರುತ್ತೆ ಮತ್ತೆ.
ಏ ಚೀಚೆ ನನಗೆ ಬೇಡ. ಇವ್ ತಗೊಳ್ಳೋ ಗೆಳೆಯ. ಯಾಕ ನಿನ್ಗೆ ಇಷ್ಟ ಅದಲ್ಲ ಕುಡಿ. ನನ್ನ ಸೊಸೆ ತಂದು ಕೊಟ್ಟಿದ್ದು ನಮ್ಮ ಮನೆಯಲ್ಲೋ ಮರಯ್ಯ. ಅಯ್ಯೋ ಹಂಗಂದ್ರೆ ಬೇಡಪ್ಪ. ಬೇಡ ಅನ್ನಕೈತಿ. ನನ್ನ ಸೊಸೆ ತಾನೆ ಸೊಸೆಯೋ ಅಂತ ಕೂಗಿದ್ರೆ ಸಾಕು ಅಲ್ಲಿಂದ ಓಡ್ಕೊಂಡು ತಗೊಂಡ ಬಂದ್ಬಿಡ್ತಾವ. ನೀ ಕುಡಿತಾ ಇರ ಈಗ ಮತ್ತೆ ತರಿಸ್ತಾನೆ. ಹಾ ತುಂಬಾ ಥ್ಯಾಂಕ್ಸ್. ಸರ ತಗೊಳ್ರಿ. ಹಾ ತಗೊಳ್ರಿ ಸರ. ಕೊಡ್ರಿ. ಅಯ್ಯೋ ಪಾಯಸ ಬಿತ್ತು. ಅಯ್ಯೋ ಚೀಚೆ. ಅಯ್ಯೋ ಸಾರಿ ಸರ್ ಸಾರಿ. ಅಯ್ಯೋ ಲೋ ಲೋ ನೋಡು ಇಲ್ಲಿ. ಅಯ್ಯೋ ಏನೇ ಮಾಡ್ದೆ. ಇವಳು ಕೈಗಳು ಎಷ್ಟು ಮೃದುವ ನೋಡು. ಅಯ್ಯೋ ಲೋಕಿಲೆ ಸಾರಿ ಕಣೋ. ಇರ್ಲಿ ಬಿಡು ಇರ್ಲಿ ಇರ್ಲಿ. ಹಾ ಬಾರೋ ಸ್ವಲ್ಪ ಕೆಲಸ ಇದೆ ಮಾತಾಡೋಣ. ಅಯ್ಯೋ ಸ್ವಲ್ಪ ತೊಳ್ಕೊಂತೀರೋ. ಸರ್ ಸರ್ ಬನ್ನಿ ಸರ್ ಒಳಗಡೆ ವಾಶ್ ಮಾಡ್ಕೊಡ್ತೀನಿ ಬನ್ನಿ ಸರ್. ಏ ಚಿಸ್ಸೆ ನೋ 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 ಪ್ರಾಬ್ಲಮ್. ಇರ್ಲಿ ನಮ್ಮ ಮನೆಗೆ ಹೋಗಿ ಸ್ವಲ್ಪ ವಾಶ್ ಮಾಡ್ಕೊಂಡು ಆಮೇಲೆ ಕಾಲೇಜ್ ಬರ್ತೀನಿ. ಸರಿ ಬಾರೋ. ಹಾ ಅಯ್ಯೋ ಛೀ 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 ಎಂತ ಕೆಲಸ ಮಾಡ್ಬಿಟ್ಟೆ ಸರ್ ಮೇಲೆ ಪಾಯಸ ಎಲ್ಲ ಚೆಲ್ಬಿಟ್ನಲ್ಲ. ಅವ್ರು ಏನ್ ತಿಳ್ಕೊಂಡ್ರು ಏನೋ. ಪಾಯಸ ಬೇರೆ ಬಿಸಿ ಇತ್ತು. ಎಲ್ಲರ ಸುಟ್ಕೊಂಡ್ಬಿಟ್ಟೆ ಮತ್ತೆ. ಅಯ್ಯೋ 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 ಛೀ, ನಾ ಏನ್ ಮಾಡ್ಬಿಟ್ಟೆ. ಎಲ್ಲದಿಯ ಊರ್ ಪಿಕ್ನಾಸಿ ಒಳಗ್ ಬರ್ತೀಯೇನ ತಗೊಂಡ್ ಹೊಡಿಲೆ. ಅದು ಗೆಳೆಯ ಸಾರಿ ಕಣೋ. ನಿನ್ ಮೇಲೆಲ್ಲ ಪಾಯಸ ನಮ್ಮ ಅಕ್ಕ ಇದು ಮಾಡ್ಬಿಟ್ಟು ಚೆಲ್ಬಿಟ್ಲು. ಸಾರಿ ಕಣೋ. ಅಯ್ಯೋ ಬಿಡು ಅದೇನ್ ಬೇಕಂತ ಮಾಡಿದಾರ ಬಿಡು ಹೋಗ್ಲಿ. ನಾನು ಹಿಂಗ ಇಲ್ಲಿ ಕರೆದಿರೋದು. ಹಾ ಹೇಳು. ಅದು ನಮ್ಮ ಮನೇಲಿ ನಿನಗೆ ಗೊತ್ತಲ್ಲ ನಮ್ಮ ಮನೆ ವಿಷಯ ಹೆಂಗಂತ. ಏನ್ ವಿಷಯ. ಅಯ್ಯೋ ನಮ್ಮ ಹೂವ ಬರ್ತಾಳ ಅಂತ ಕಣೋ. ಮದುವೆ ಆಗಂತ ಗಂಟು ಬೀಳಾಕತ್ತಾಳ. ನಮ್ಮ ಇವ್ರ ಸಂಬಂಧಿಕರು ಕೂಡ ಆಸ್ತಿಗೋಸ್ಕರ ಪಕ್ಷಗತೆ ಬಾಯ್ ತಕೊಂಡು ಕುಂತಾರ. ಏನ್ ಮಾಡ್ಲಿ ಅಂತ ಯೋಚನೆ ಮಾಡಕತ್ತೇನೆ ಕಣೋ. ಹೌದು ಹೂಗಿರಾಕ ಕರೆಕ್ಟಾಗಿ ಮನಿ ಇನ್ನೊಂದು ಮಾಡ್ಕೊಡಕ್ಕಾಗುತ್ತಾನ. ಮನೇನ ಆಯ್ತು ಬಿಡು ಇವತ್ತು ಸಾಯಂಕಾಲ ಮಾಡ್ತೀನಿ. ಹೌದು ಅವ ಯಾವಾಗ ಬರ್ತಾರ. ನಾಳೆ ಬೆಳಿಗ್ಗೆ ಬರ್ತಾರ ಟ್ರೈನಿಗೆ. ಅದು ಕೇಳ್ತಾ ಇರೋದು. ಅಯ್ಯೋ ನಮ್ಮವ್ವ ಬೇರೆ ಒಂಥರ ಈ ಮಳಿ ತಂದೆ ಇಲ್ಲ ಅಂದ್ಬಿಟ್ಟು ಪ್ರೀತಿ ಸಾಕ್ಬಿಟ್ರೆ ನಮ್ಮವ್ವ. ಈಗ ನೋಡ್ರೆ ಮದುವೆ ಆಗ್ತೀವೋ ಇಲ್ಲೋ ಅಂತ ಚುಚ್ಚು ಮಾತಾಡೋದು ಆಗ್ಬಿಟ್ಟು ನಮ್ಮ ಒಂದು. ಏನ್ ಮಾಡ್ಲಿಪ್ಪ ನಾನು. ಯಾಕೆ ಹುಡುಗಿ ಸಿಗ್ತಾಳೋ ಮದುವೆ ಆಗ. ಯಾಕೆ ಹುಡುಗಿ ಯಾಕೆ ಸಿಗಲ್ಲ. ಒಳ್ಳೆ ಜಾಬ್ ಐತಿ ಎಲ್ಲ ಐತಿ. ನೀನು ಒಂದು ಹುಡುಗಿ ಲವ್ ಮಾಡ್ಬಿಡು. ಈ ಹಳ್ಳಿ ಒಳಗ ಎಂತೆಂತ ಹುಡುಗಿಯರಿಲ್ಲ ನಮ್ಮ ಹಳ್ಳಿ ಒಳಗ. ಚಚೆ ಹೋಗೋ. ಯಾಕೆ ಹೋಗು ಅಂತೀಯ. ನೋಡು ಯಾವ್ದಾರು ಹುಡುಗಿ ಇಷ್ಟ ಇದ್ರೆ ಹೇಳ್ಬಿಡು ಒಪ್ಪಿಸ್ಬಿಟ್ಟು ಮದುವೆ ಮಾಡದೆಯಾ. ಹೋಗ್ಲೇ ಮಗನ. ಮಗನ ಮಾತು ಸಾಕು. ಅವ್ವ ಬರ್ತಾಳ ಬೆಳಿಗ್ಗೆ. ಏನ್ ಮಾಡೋದು ಓ ಮರೆಯ ಮದುವೆ ಆಗ ಅನ್ನಕತ್ತಲ್ಲ. ಹೌದಾ ಏನ್ ಮಾಡ್ಲಿ ಇರು. ನಾವೊಂದು ಪ್ರಶ್ನೆ ಕೇಳ್ತೀನಿ. ತಪ್ಪು ತಿಳ್ಕೊಳಂಗಿಲ್ಲಲ್ಲ. ಏನು ಅದು ನಮ್ಮಕ್ಕ ಹೆಂಗಿದಾಳ. ಅವ್ರೇನು ಕಾಲೇಜ್ನಾಗೂ ಚಲೋ ಓದ್ತಾರ. ಮನ್ಯಾಗೂ ಕೆಲಸ ಎಲ್ಲ ಮಾಡ್ತಾರ ಅನ್ಸುತ್ತ. ನೋಡಾಕು ಒಳ್ಳೆಯವ್ರಾದ್ರ. ಯಾಕ ಅದು ಯಾಕೆ ನೀನು ನಮ್ಮಕ್ಕನ್ನ ಮದ್ವೆ ಆಗ್ಬಾರ್ದು. ಏನು ನಿಮ್ಮಕ್ಕನ್ನ. ಕಣೋ ನಮ್ಮಕ್ಕ ಅದು ಸ್ವಂತ ಅಕ್ಕಲ್ಲ. ನಮ್ಮಪ್ಪಗ ಇಬ್ಬರು ಹಿಂತಿಯಾರು. ನಾನು ಸಣ್ಣವನ ಹೆಂಡತಿ ಮಗ. ಆಕಿ ನಮ್ಮ ದೊಡ್ಡಮ್ಮ ಅಂದ್ರೆ ದೊಡ್ಡವ್ರ ಮಗಳು. ಯಾಕಂದ್ರೆ ನಾವು ಮುಖ ನೋಡಿಲ್ಲ. ಯಾಕಂದ್ರೆ ನಾವು ಹುಟ್ಟತ್ಲಿ ಅವರೆಲ್ಲ ತೀರ್ಕೊಂಡಿದ್ರು. ಅವ್ರು ತೀರ್ಕೊಂಡ್ಮೇಲೆ ನಮ್ಮಪ್ಪ ನಮ್ಮವ್ನ ಮದ್ವೆ ಮಾಡ್ಕೊಂಡ್ ಬಂದ. ನಮ್ಮವ್ವ ತುಂಬಾ ಕಾಟ ಕೊಡ್ತಾ ನಮ್ಮ ಮಕ್ಕಗ. ಅದಕ್ಕೆ ನಿನ್ನ ಜೊತೆ ಇದ್ರೆ ಸುಖ ಸಂತೋಷ ನೆಮ್ಮದಿಯಾಗಿರ್ತಾಳೆ ಅಂತ ಒಂದು ಆಸೆ. ಏನು ಮಾಡಲಿ. ಸ್ವಲ್ಪ ಜಾತಿ ಅಯ್ಯೋ ಎಲ್ಲ ಮಂದಿ ಬಿಡು. ನಮ್ಮ ಮಕ್ಕಳು ಹೇಳಿದ್ರ ನನ್ನ ಮಗಳು ನೆಮ್ಮದಿ ಇರ್ತಾಳೆ ಅಂದ್ರೆ ಎಲ್ಲಾದ್ರೂ ಮಾಡ್ಕೊಡ್ತೀನಪ್ಪ ಅಂತ ನಾ ಹೇಳ್ತಾಳ. ನೀನು ಇಷ್ಟಪಡ್ತೀನಿ ಅಂತಂದ್ರೆ ಅಕ್ಕನ ಒಪ್ಸಾಕ ನಾ ಪ್ರಯತ್ನ ಮಾಡ್ತೀನಿ ಕಣೋ. ಅಯ್ಯೋ ಮಗ ಅದೆಲ್ಲ ಹಂಗಾಗುತ್ತೇನೋ. ಮನೇಲಿ ನಾ ಇನ್ನು ನಮ್ಮ ಕೇಳ್ಬೇಕಲ್ಲ. ಯಾಕ ನಮ್ಮ ಅಕ್ಕನ ಕಂಡ್ರೆ ನಿನಗೆ ಇಷ್ಟ ಇಲ್ಲ. ಈಗ ಟೈಮ್ ತಗೋ. ಅದು ಆಗಲ್ಲ. ಹಂಗಾರೆ ನಿಂಗೆ ಇಷ್ಟನಾ. ಅಯ್ಯೋ ಚೀರ ಬಿಡ್ಕೋ. ಅಕ್ಕಪಕ್ಕ ಜನ ಏನಂತಾರೆ. ಸ್ವಲ್ಪ ಸುಮ್ಮನಿರು. ಏನು ಮಾಡಲಿ ಇರು. ನಮ್ಮವ್ವ ಬರ್ತಾಳಲ್ಲ. ಅಂದಂಗ ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀಯ. ಅಪ್ಪನ ಜೊತೆ ಅಲ್ಲ ನಿನಗೆ ಇಷ್ಟ ಅದಲ್ಲ. ನಿನಗೆ ಇಷ್ಟ ಅದಲ್ಲ. ಹೆಂಗ ಕಳ್ಳ ಒಳಗನ ಏನೋ ಮಿಸ್ಲತ್ತು ಮಾಡ್ಯಾನ. ಏನ್ ಮಸ್ಲತ್ ಮಾಡಿದ್ಯೋ. ಅಯ್ಯೋ ಯಾವ ಮಸ್ಲತ್ತಿಲ್ಲ ಏನಿಲ್ಲ ಕಣೋ. ಸುಮ್ಮನಿರು. ಅವ್ವ ಬರ್ತಾಳೆ ನಾಳೆ. ಹೇಳ್ತೀನಿ ಏನಂತ ನೋಡೋಣ. ಹಾಗಾದ್ರೆ ನಮ್ಮ ಅಪ್ಪಗೆ ಒಪ್ಪಿಸ್ಲಾ. ಕೇಳಿ ನೋಡು ನೋಡೋಣ. ಅಂದ್ರೆ ಏನು ಗೊತ್ತನೋ ನನಗೆ ನಮ್ಮ ಅಕ್ಕನೇ ಇಲ್ಲ. ನಮ್ಮವ್ವ ಪ್ರೀತಿ ಮಾಡ್ತಾನೋ ಇಲ್ಲ ಗೊತ್ತಿಲ್ಲ. ನಮ್ಮ ಅಕ್ಕನ ಮಾತ್ರ ಭಾಳ ಅಂದ್ರೆ ಭಾಳ ಇಷ್ಟ ಪಡ್ತೀನಿ ಕಣೋ. ಅದಕ್ಕೋಸ್ಕರ ನಮ್ಮ ಅಕ್ಕನ ಜೀವನ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕಣೋ ಯಾವ್ಯಾವ ಗಂಡು ಮಕ್ಳು ಕೊಟ್ಟು ಮತ್ತೆ ಆಕಿ ಚಿತ್ರ ಹಿಂಸೆ ಅನ್ಭವಿಸೋದು ನನಗೆ ಇಷ್ಟ ಇಲ್ಲ ಕಣೋ. ಇವಾಗ ಕಣ್ಣಾರೆ ನೋಡಿದ್ದೆ ಸಾಕು. ಅದಕ್ಕೆ ಹೇಳ್ತಾ ಇರೋದು. ಹೆಂಗಾರ ಮಾಡಿ ಒಂದು ಒಳ್ಳೆ ಜಾಗ ಕೊಟ್ಬಿಟ್ರೆ ನಮ್ಮ ಕಣ್ಮುಂದೆ ಇದ್ಲಂದ್ರೆ ಅಬ್ಬಾ ನಮ್ಮ ಕರಮದ ಅಲ್ಲ ಅಂತಂದು ಅನ್ಸುತ್ತೆ. ಆಮೇಲೆ ನೀನು ಬೇರೆ ದೂರದವ್ರಲ್ಲ. ನಿಂಗಿದ್ದು ನೀನು ನೋಡ್ದೋಣ ನೀ ಹೆಂಗಂತ ನನಗೂ ಗೊತ್ತು. ನಮ್ಮ ಅಕ್ಕ ನೀನು ಚೆನ್ನಾಗಿ ನೋಡ್ಕೊಂತಿ ಅಂತ ನನಗೆ ಗೊತ್ತು ಕಣೋ. ಅದಕ್ಕೆ ನಾನೇ ನಿನಗೆ ಹೇಳ್ಬಿಟ್ಟೆ ಕಣೋ. ನನ್ನ ಮೇಲೆ ಕೋಪ ಏನೋ ಮತ್ತು ನೀ ಯಾರನ್ನ ಪ್ರೀತಿ ಮಾಡ್ತಿದ್ದೀನೋ. ಅಯ್ಯೋ ಛೇ ಹಾಗೇನಿಲ್ಲ ಕಣೋ. ಹಾಗೇನಾದರೂ ಇದ್ರೆ ಹೇಳ್ಬಿಡು. ಅಯ್ಯೋ ಅದು ಹಾಗಲ್ಲ. ಒಪ್ಕೊಂಡು ಹಂಗಂದ್ರೆ ಒಪ್ಕೊಂಡ್ರೆ ಅಪ್ಪನ ಜೊತೆ ನಾನು ಸೂಕ್ಷ್ಮವಾಗಿ ಮಾತಾಡ್ತೀನಿ. ಸರಿ ಆಯಿತು. ನಿಮ್ಮ ಅಪ್ಪನ ಜೊತೆ ಮಾತಾಡು.
ಆಮೇಲೆ ನಮ್ಮ ಜೊತೆ ನಾನು ಮಾತಾಡ್ತೇನೆ ಸರಿನಾ ಬಾ ಹೋಗೋಣ ಹಾ ನಡಿ ಹೌದು ನಮ್ಮ ಅಕ್ಕ ಬಿಸಿ ಬಿಸಿ ಪಾಯಸ ಚೆಲ್ಲಿದ್ಲಲ್ಲ ಹೆಂಗ ಅನಿಸ್ತು ಉಳ್ದಂಗಾಯ್ತು ನಡಿಲಿ